ನಮಸ್ಕಾರ. ವಿಶೇಷ ವಿಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯುಪಯುಕ್ತವಾಗಿರುತ್ತೆ. ಆಲ್ ದ ಬೆಸ್ಟ್. ಡಿಸೆಂಬರ್ನಲ್ಲಿ ಉಡಾವಣೆಗೊಂಡ CMS-1 ಸಂಪರ್ಕ ಉಪಗ್ರಹ ಕೆಳಗಿನವುಗಳಲ್ಲಿ ಯಾವುದರ ಬದಲಿಗೆ ಕಾರ್ಯನಿರ್ವಹಿಸಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, GSET-12. CMS-1 ದೇಶದ 42ನೆಯ ಸಂಪರ್ಕ ಉಪಗ್ರಹ. ಇದು 2011ರಲ್ಲಿ ಉಡಾವಣೆಗೊಂಡು ಕಾರ್ಯನಿರ್ವಹಣೆಯಲ್ಲಿದ್ದ GSET-12 ಉಪಗ್ರಹ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಲಿದ್ದು, ಇದರ ಬದಲಿಗೆ CMS-01 ಕಾರ್ಯಾಚರಣೆಗೊಳ್ಳಲಿದೆ. ಈ ಲರ್ನಿಂಗ್, ಟೆಲಿಹೆಲ್ತ್ ಮತ್ತು ಪ್ರಕೃತಿ ವಿಕೋಪ ನಿರ್ವಹಣಾ ಸೇವೆಗಳನ್ನು ನಿರ್ವಹಿಸಲಿದೆ. 7 ವರ್ಷಗಳವರೆಗೆ CMS-1 ಸೇವೆಯಲ್ಲಿರಲಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರದ ಮಾಹಿತಿಯಂತೆ ದೇಶದಲ್ಲಿನ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಟೋಟಲ್ ಫರ್ಟಿಲಿಟಿ ರೇಟ್ TFR ಸದ್ಯ ಎಷ್ಟರಷ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2.2%. ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಒಟ್ಟು ಫಲವತ್ತತೆ ದರ ಎಂದರೆ ದೇಶ ಅಥವಾ ರಾಜ್ಯವೊಂದರಲ್ಲಿ ಮಹಿಳೆ ತನ್ನ ಜೀವಮಾನದಲ್ಲಿ ಪಡೆಯಬಹುದಾದ ಮಕ್ಕಳ ಸರಾಸರಿ ಸಂಖ್ಯೆ. 4ಕ್ಕಿಂತ ಹೆಚ್ಚಿನ ಮಕ್ಕಳಿದ್ದರೆ ಅದನ್ನು ಹೆಚ್ಚಿನ ಫಲವತ್ತತೆ ದರ ಎಂದು, 2ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಕಡಿಮೆ ಫಲವತ್ತತೆ ಎಂದು ಪರಿಗಣಿಸಲಾಗುತ್ತಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ಕಂಪನಿಯ ಸಹಭಾಗಿತ್ವದಲ್ಲಿ ಅಮೆರಿಕದ ಫೈಜರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಕೋವಿಡ್-19 ಕಾಯಿಲೆಗೆ ಲಸಿಕೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಯೋಎನ್ಟೆಕ್. ಅಮೆರಿಕದ ಫೈಜರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಜರ್ಮನಿಯ ಬಯೋಎನ್ಟೆಕ್ ಕಂಪನಿಯ ಸಹಭಾಗಿತ್ವದಲ್ಲಿ ಕೋವಿಡ್-19 ಕಾಯಿಲೆಗೆ ಫೈಜರ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಡಿಸೆಂಬರ್ನಲ್ಲಿ ಫೈಜರ್ ಬಿಎನ್ಟೆಕ್ ಲಸಿಕೆಯ ತುರ್ತು ಬಳಕೆಗೆ ಅಮೆರಿಕದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅಂತಿಮ ಒಪ್ಪಿಗೆ ಸೂಚಿಸಿತು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ತಂಡದ ವಿಜ್ಞಾನಿಗಳ ಅಧ್ಯಯನದಂತೆ ಜಾಗತಿಕವಾಗಿ ಇಂಗಾಲದ ಡೈಆಕ್ಸೈಡ್ ಹೊರಹೊಮ್ಮುವಿಕೆ 2020ರಲ್ಲಿ ಎಷ್ಟರಷ್ಟು ಕಡಿಮೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 7%. ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ತಂಡದ ವಿಜ್ಞಾನಿಗಳು ಪ್ರತಿ ವರ್ಷ ವಾತಾವರಣಕ್ಕೆ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಪ್ರಮಾಣದ ಕುರಿತು ಅಧ್ಯಯನ ನಡೆಸುತ್ತಿದ್ದಾರೆ. ಡಿಸೆಂಬರ್ನಲ್ಲಿ ಅರ್ತ್ ಸಿಸ್ಟಮ್ ಸೈನ್ಸ್ ಡಾಟಾ ಜರ್ನಲ್ನಲ್ಲಿ 2020ರ ವರ್ಷದಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಕುರಿತು ವರದಿ ಪ್ರಕಟಿಸಿದರು. ಈ ವರದಿಯಂತೆ 2019ಕ್ಕೆ ಹೋಲಿಸಿದರೆ ಈ ವರ್ಷ 7% ಈ ಅನಿಲ ವಾತಾವರಣಕ್ಕೆ ಸೇರಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಮಲೇರಿಯಾದ ಹೊಸ ಜೆನೆಸ್ ಪ್ಲಾಸ್ಮೋಡಿಯಂ ಓವಲ್ ಅನ್ನು ಗುರುತಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೇರಳ. ಸೂಡಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯ ಭಾರತ ತಂಡದಲ್ಲಿದ್ದ ಕೇರಳದ ಯೋಧ ಡಿಸೆಂಬರ್ನಲ್ಲಿ ವಾಪಸ್ಸಾದಾಗ ಮಲೇರಿಯಾದಿಂದ ನರಳುತ್ತಿದ್ದುದು ಗೊತ್ತಾಯಿತು. ಕಣ್ಣೂರಿನ ಆಸ್ಪತ್ರೆಯಲ್ಲಿ ಆತನ ರಕ್ತ ತಪಾಸಣೆ ಮಾಡಿದಾಗ ಹೊಸ ಬಗೆಯ ಮಲೇರಿಯಾ ಜೆನಸ್ ಪ್ಲಾಸ್ಮೋಡಿಯಂ ಓವಲ್ ಪತ್ತೆಯಾಯಿತು. ಸಕಾಲಿಕ ಮತ್ತು ಸಮರ್ಪಕ ಚಿಕಿತ್ಸೆಯಿಂದಾಗಿ ಈ ಮಲೇರಿಯಾ ಜ್ವರವನ್ನು ಗುಣಪಡಿಸಬಹುದಾಗಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕ್ಲೈಮೇಟ್ ಆಂಬಿಷನ್ ಸಮಿಟ್ ವಿಶ್ವಸಂಸ್ಥೆಯ ಜೊತೆ ಯಾವ ದೇಶಗಳು ಸಹಭಾಗಿತ್ವ ವಹಿಸಿದ್ದವು? ಸರಿಯಾದ ಉತ್ತರ ಆಪ್ಷನ್ ಎ, ಬ್ರಿಟನ್ ಮತ್ತು ಫ್ರಾನ್ಸ್. ಡಿಸೆಂಬರ್ 12ರಂದು ಬ್ರಿಟನ್ ಮತ್ತು ಫ್ರಾನ್ಸ್ ಇವು ಕ್ಲೈಮೇಟ್ ಆಂಬಿಷನ್ ಸಮಿಟ್ 2020 ಜಂಟಿಯಾಗಿ ಪ್ರಾಯೋಜಿಸಿದ್ದವು. ಈ ಪ್ರಾಯೋಜಕತ್ವದಲ್ಲಿ ಚಿಲಿ ಮತ್ತು ಇಟಲಿ ಪಾಲುದಾರ ದೇಶಗಳಾಗಿದ್ದವು. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಜಾಗತಿಕ ತಾಪಮಾನ ನಿಯಂತ್ರಣಕ್ಕಾಗಿ ದೇಶಗಳಿಂದ ನಿರೀಕ್ಷಿತ ಕೊಡುಗೆ ಬಂದಿಲ್ಲ, ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಶತಮಾನದ ಅಂತ್ಯದ ವೇಳೆಗೆ 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಏರಲಿದೆ ಎಂದು ಎಚ್ಚರಿಸಿದರು. ಅಮೆರಿಕವು ಪ್ಯಾರಿಸ್ ಒಪ್ಪಂದದಿಂದ ಹೊರಬಂದಿರುವುದರಿಂದ ಈ ಸಭೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಯಾವ 2 ಖಾಸಗಿ ಕಂಪನಿಗಳ ಪಾಲುದಾರಿಕೆಯಲ್ಲಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್ ATAGS ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕಲ್ಯಾಣಿ ಗ್ರೂಪ್ ಮತ್ತು ಟಾಟಾ ಪವರ್ SED. ಕಲ್ಯಾಣಿ ಗ್ರೂಪ್ ಮತ್ತು ಟಾಟಾ ಪವರ್ SED ಕಂಪನಿಗಳ ಪಾಲುದಾರಿಕೆಯಲ್ಲಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್
155 mm 155 mm 52 ಕ್ಯಾಲಿಬರ್ ಅಡ್ವಾನ್ಸ್ಡ್ ಟೋ ಆರ್ಟಿಲರಿ ಗನ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ಲೋಕಾರ್ಪಣೆಗೊಂಡ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಹಿಮಗಿರಿ ಇದೊಂದು ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಯುದ್ಧ ಹಡಗು. ಡಿಸೆಂಬರ್ನಲ್ಲಿ ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರಿಗೇಟ್ ಹಿಮಗಿರಿ ಯುದ್ಧ ಹಡಗು ಕೋಲ್ಕತ್ತಾದಲ್ಲಿ ದೇಶಕ್ಕೆ ಸಮರ್ಪಣೆಗೊಂಡಿತು. ಇದು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದ್ದು ವಿಭಿನ್ನ ಬಗೆಯ ಅಸ್ತ್ರಗಳು ಮತ್ತು ಸೆನ್ಸಾರ್ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಗಾರ್ಡನ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ ಲಿಮಿಟೆಡ್ ಇದನ್ನು ನಿರ್ಮಿಸಿದೆ. ಪ್ರಾಜೆಕ್ಟ್ 17A ಯುದ್ಧ ಹಡಗುಗಳು 149 ಮೀಟರ್ ಉದ್ದ, ಸುಮಾರು 6670 ಟನ್ ಭಾರವುಳ್ಳವಾಗಿದ್ದು 28 ನಾಟ್ಗಳ ವೇಗದಲ್ಲಿ ಮುನ್ನುಗ್ಗುತ್ತವೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ಯಾವ ದೇಶ ಅಂಗಾರ A5 ಭಾರೀ ದರ್ಜೆಯ ರಾಕೆಟ್ ಯಶಸ್ವಿಯಾಗಿ ಉಡಾವಣೆಗೊಳಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ. ಅಂಗಾರ ಎ ಇದು ರಷ್ಯಾ ಅಭಿವೃದ್ಧಿಪಡಿಸಿರುವ ಭಾರೀ ದರ್ಜೆಯ ರಾಕೆಟ್. 24 ಟನ್ಗಳಷ್ಟು ಪೆಲೋಡ್ಗಳನ್ನು ಇದು ಬಾಹ್ಯಾಕಾಶದಲ್ಲಿನ ನಿಗದಿತ ಕಕ್ಷೆಗೆ ಕೊಂಡೊಯ್ದು ಸೇರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಒಂದು ಯೂನಿವರ್ಸಲ್ ರಾಕೆಟ್ ಮಾಡ್ಯೂಲ್ ಮತ್ತು 4 URM ಮೀನ್ಸ್ ಯೂನಿವರ್ಸಲ್ ರಾಕೆಟ್ ಮಾಡ್ಯೂಲ್ ಬೂಸ್ಟರ್ಗಳಿವೆ. ದೊಡ್ಡ ಗಾತ್ರದ ಉಪಗ್ರಹಗಳ ಉಡಾವಣೆಗಾಗಿ ಅಂಗಾರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಅಂಡ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB ಡಿಸೆಂಬರ್ನಲ್ಲಿ ಯಾವ ಹೆಸರಿನ ಡಿಜಿಟಲ್ ಪೇಮೆಂಟ್ ಅಪ್ಲಿಕೇಶನ್ ಆಪ್ ಬಿಡುಗಡೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ ಪೇ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಭಿವೃದ್ಧಿಪಡಿಸಿದ ಡಾಕ್ ಪೇ ಡಿಜಿಟಲ್ ಪೇಮೆಂಟ್ ಅಪ್ಲಿಕೇಶನ್ ಆಪ್ ಅನ್ನು ಕೇಂದ್ರ ಸಂಪರ್ಕ ಖಾತೆ ಸಚಿವ ಶಂಕರ್ ಪ್ರಸಾದ್ ಡಿಸೆಂಬರ್ನಲ್ಲಿ ಅನಾವರಣಗೊಳಿಸಿದರು. ಆಪ್ ಮೂಲಕ ಬ್ಯಾಂಕ್ ಆಪ್ಗಳಂತೆಯೇ ಗ್ರಾಹಕರು ಹಣ ವರ್ಗಾವಣೆ ಮಾಡಬಹುದು. ಅಲ್ಲದೆ ಮನೆಯಿಂದಲೇ ಅಂಚೆ ಇಲಾಖೆಯ ಹಣಕಾಸು ಸೇವೆಗಳನ್ನು ಪಡೆದುಕೊಳ್ಳಬಹುದು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಡರ್ ಪೂನಾವಾಲಾ ಯಾವ ಔಷಧಿ ತಯಾರಿಕಾ ಕಂಪನಿಯ CEO ಹುದ್ದೆಯಲ್ಲಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಡರ್ ಪೂನಾವಾಲಾ ಅವರನ್ನು ಇತ್ತೀಚೆಗೆ ಸಿಂಗಾಪುರ್ನ ಸ್ಟ್ರೇಟ್ಸ್ ಟೈಮ್ಸ್ ದಿನಪತ್ರಿಕೆ ಏಷಿಯನ್ಸ್ ಆಫ್ ದ ಇಯರ್ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಿತು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ನಿಧನರಾದ ಪ್ರೊಫೆಸರ್ ರೊದ್ದಂ ನರಸಿಂಹ ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ ಏರೋಸ್ಪೇಸ್. ಪ್ರೊಫೆಸರ್ ರೊದ್ದಂ ನರಸಿಂಹ ದೇಶದ ಖ್ಯಾತ ಏರೋಸ್ಪೇಸ್ ವಿಜ್ಞಾನಿಯಾಗಿದ್ದರು. ಫ್ಲೂಯಿಡ್ ಡೈನಮಿಕ್ಸ್ ಅವರ ನೆಚ್ಚಿನ ಹಾಗೂ ಪರಿಣಿತಿಯ ಕ್ಷೇತ್ರವಾಗಿತ್ತು. 200ಕ್ಕೂ ಅಧಿಕ ಸಂಶೋಧನಾ ಪ್ರಕಟಣೆಗಳ ಲೇಖಕರಾಗಿ ನೂರಾರು ಯುವ ವಿಜ್ಞಾನಿಗಳಿಗೆ ಮಾರ್ಗದರ್ಶಕರಾಗಿ ಜನಪ್ರಿಯರಾಗಿದ್ದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಲವು ವರ್ಷ ಪ್ರೊಫೆಸರ್ ಆಗಿದ್ದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ರಾಜಾ ಜಾನ್ ಉರಪುತೂರ್ ಚಾರಿ ಯಾವ ಕ್ಷೇತ್ರದಲ್ಲಿ ಪರಿಣಿತಿ ಸಾಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಅಂತರಿಕ್ಷ ಯಾನ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ 2024ರಲ್ಲಿ ಚಂದ್ರನ ಮೇಲೆ ಮಾನವ ಮೂನ್ ಲ್ಯಾಂಡಿಂಗ್ ಪ್ರೋಗ್ರಾಂ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು ಇದಕ್ಕೆ ಆರ್ಟಿಮಿಸ್ ಹೆಸರಿಸಲಾಗಿದೆ. ಡಿಸೆಂಬರ್ನಲ್ಲಿ ನಾಸಾ ಆರ್ಟಿಮಿಸ್ ಬಾಹ್ಯಾಕಾಶ ಕಾರ್ಯಕ್ರಮದ ತರಬೇತಿಗಾಗಿ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿತ್ತು. ಇದರಲ್ಲಿ ಭಾರತ ಮೂಲದ ಏರ್ಫೋರ್ಸ್ ಕರ್ನಲ್ ರಾಜಾ ಜಾನ್ ಉರಪುತೂರ್ ಚಾರಿ ಸಹ ಸೇರಿದ್ದಾರೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಯುನೈಟೆಡ್ ಎಮಿರೇಟ್ಸ್ UAE ಕೋವಿಡ್-19 ತುರ್ತು ಉಪಚಾರದ ಅವಶ್ಯಕತೆಗಾಗಿ ಸಿನೋಫಾರ್ಮ್ ಲಸಿಕೆ ಬಳಕೆ ಮಾಡಲು ಒಪ್ಪಿಗೆ ಸೂಚಿಸಿದೆ. ಈ ಲಸಿಕೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಚೀನಾ ದೇಶ ಅಭಿವೃದ್ಧಿಪಡಿಸಿದ ಸಿನೋಫಾರ್ಮ್ ಲಸಿಕೆಯನ್ನು ಕೋವಿಡ್-19 ತುರ್ತು ಉಪಚಾರಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಬಹ್ರೇನ್ ಡಿಸೆಂಬರ್ನಲ್ಲಿ ಒಪ್ಪಿಗೆ ನೀಡಿದವು. 3ನೇ ಹಂತದಲ್ಲಿ ನಡೆದ ಪರೀಕ್ಷೆಯಲ್ಲಿ ಈ ಲಸಿಕೆ 86% ಪರಿಣಾಮಕಾರಿ ಎಂಬುದು ಸಾಬೀತಾಗಿರುವುದಾಗಿ ಚೀನಾ ತಿಳಿಸಿತ್ತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವರಿಂದರ್ ಪಾಲ್ ಸಿಂಗ್ ಯಾವ ಕ್ಷೇತ್ರದಲ್ಲಿನ ಸಾಧಕರು? ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿ ವಿಜ್ಞಾನ. ವರಿಂದರ್ ಪಾಲ್ ಸಿಂಗ್ ಪಂಜಾಬ್ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿ.
ಸಾಯಿಲ್ ಕೆಮಿಸ್ಟ್ ಆಗಿ ಮಣ್ಣಿನ ಫಲವತ್ತತೆಯ ಕುರಿತು ಹಲವು ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಪ್ಲಾಂಟ್ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ ಇವರು ನೀಡಿರುವ ಕೊಡುಗೆಗಾಗಿ ಫರ್ಟಿಲೈಸರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಗೋಲ್ಡನ್ ಜೂಬಿಲಿ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಇವರಿಗೆ ಪ್ರಕಟಿಸಲಾಗಿತ್ತು. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ನಿಯತಕಾಲಿಕ ಭಾರತದ ಗೀತಾಂಜಲಿ ರಾವ್ ಅವರನ್ನು ಕಿಡ್ ಆಫ್ ದ ಇಯರ್ ಪುರಸ್ಕಾರಕ್ಕೆ ಆಯ್ಕೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಟೈಮ್. ಕಲುಷಿತ ಕುಡಿಯುವ ನೀರಿಗೆ ತಂತ್ರಜ್ಞಾನದ ಮೂಲಕ ಪರಿಹಾರ ಸೈಬರ್ ಬುಲ್ಲಿಯಿಂಗ್, ಆನ್ಲೈನ್ ಮೂಲಕ ಬೆದರಿಕೆ ಕಿರುಕುಳ, ಇದನ್ನು ಸೈಬರ್ ಬುಲ್ಲಿಯಿಂಗ್ ಅಂತಾರೆ. ತಂತ್ರಜ್ಞಾನದ ಪರಿಹಾರ ಸೂಚಿಸಿದ್ದಕ್ಕಾಗಿ ಗೀತಾಂಜಲಿ ರಾವ್ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ಕಿಡ್ ಆಫ್ ದ ಇಯರ್ ಪ್ರಶಸ್ತಿಗಾಗಿ ವಿವಿಧ ದೇಶಗಳ 5,000ಕ್ಕೂ ಹೆಚ್ಚು ಸ್ಪರ್ಧಿಗಳು ನಾಮನಿರ್ದೇಶನಗೊಂಡಿದ್ದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CSIR CFTRI ಡಿಸೆಂಬರ್ನಲ್ಲಿ ಯಾವುದರ ಕುರಿತು ಕ್ಲೆವರ್ ಜೆನ್ಸ್ ಕಂಪನಿಯೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಿತು? ಸರಿಯಾದ ಉತ್ತರ ಆಪ್ಷನ್ ಎ ವೈರಸ್ ಸೀಕ್ವೆನ್ಸಿಂಗ್. ವೈರಸ್ ಒಂದು ತನ್ನ ರೂಪ ಬದಲಿಸುವುದು, ಇದರ ವಿಕಾಸ, ಇದರ ಸೋಂಕಿನ ಪ್ರಸಾರ ಮುಂತಾದವುಗಳ ಕುರಿತು ಅಧ್ಯಯನಕ್ಕಾಗಿ ಮೈಸೂರಿನಲ್ಲಿನ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವು ಕ್ಲೆವರ್ ಜೆನ್ಸ್ ಕಂಪನಿಯೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಿತು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಮಡಗಾಸ್ಕರ್ನಲ್ಲಿ ಪತ್ತೆಯಾಗಿರುವ ಗ್ಯಾಸ್ಟ್ರೋಡಿಯಾ ಆಗ್ನಿಸೆಲ್ಲಸ್ ಇದೊಂದು ಯಾವ ವಿಧದ ಸಸ್ಯ? ಗ್ಯಾಸ್ಟ್ರೋಡಿಯಾ ಆಗ್ನಿಸೆಲ್ಲಸ್. ಸೊ ಬಿ ಆರ್ಕಿಡ್ ವಿಧದ ಸಸ್ಯ. ಇದನ್ನು ವಿಶ್ವದ ಅತ್ಯಂತ ವಿರೂಪದ ಆರ್ಕಿಡ್ ಎಂದು ಗುರುತಿಸಲಾಗಿದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಈ ಆರ್ಕಿಡ್ ಹೂ ಬಿಡುತ್ತದೆ. ಹೊಸದಾಗಿ ಪತ್ತೆಯಾದ ಆರ್ಕಿಡ್ ಹೂ ಮತ್ತು ಬಳ್ಳಿ ಇವೆರಡೂ ವಿರೂಪವಾಗಿವೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಫೈಜರ್ ಕೋವಿಡ್-19 ಲಸಿಕೆ ಬಳಕೆಗೆ ಒಪ್ಪಿಗೆ ನೀಡಿದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್. ಡಿಸೆಂಬರ್ನಲ್ಲಿ ಬ್ರಿಟನ್ ಕೋವಿಡ್-19 ಅಭಿವೃದ್ಧಿಪಡಿಸಲಾದ ಫೈಜರ್ ಬಯೋಎನ್ಟೆಕ್ ಲಸಿಕೆ ಬಳಕೆಗೆ ಒಪ್ಪಿಗೆ ನೀಡಿತು. ಮೆಡಿಸಿನ್ಸ್ ಅಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ ಕೋವಿಡ್-19 ಚಿಕಿತ್ಸೆಗೆ ಸಂಬಂಧಿಸಿದಂತೆ ತುರ್ತು ಬಳಕೆಗಾಗಿ ಫೈಜರ್ಗೆ ಅನುಮತಿ ನೀಡಿತ್ತು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ಕೆಳಗಿನವುಗಳಲ್ಲಿ ಯಾವ ವಿಭಾಗದಲ್ಲಿ ಪುರಸ್ಕಾರ ನೀಡುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ಯಾಟಿಸ್ಟಿಕ್ಸ್. ಡಿಸೆಂಬರ್ನಲ್ಲಿ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ 2020ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿತು. ಫೌಂಡೇಶನ್ ವಿಭಾಗದಲ್ಲಿ ಪುರಸ್ಕಾರಗಳನ್ನು ನೀಡುತ್ತಿದೆ. ಸೋಷಿಯಲ್ ಸೈನ್ಸ್, ಹ್ಯುಮ್ಯಾನಿಟೀಸ್, ಲೈಫ್ ಸೈನ್ಸ್, ಫಿಸಿಕಲ್ ಸೈನ್ಸ್, ಇಂಜಿನಿಯರಿಂಗ್ ಅಂಡ್ CS ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಈ 6 ವಿಭಾಗಗಳಲ್ಲಿ ಪ್ರಶಸ್ತಿಗಳಿರುತ್ತವೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದನ್ನು ಪರೀಕ್ಷಿಸಲು ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ NMR ವಿಧಾನ ಬಳಕೆಯಾಗುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಸ್ತುವಿನಲ್ಲಿನ ಘಟಕ ಮತ್ತು ಶುದ್ಧತೆ. ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇದು ವಸ್ತುವಿನಲ್ಲಿರುವಂತಹ ಘಟಕಗಳ ಒಳಗೊಂಡಿರುವ ಸಂಯುಕ್ತಗಳ ಶುದ್ಧತೆ ಮತ್ತು ಮಾಲಿಕ್ಯುಲರ್ ಸ್ವರೂಪವನ್ನು ತಿಳಿದುಕೊಳ್ಳಲು ಬಳಕೆಯಾಗುವ ಒಂದು ರಾಸಾಯನಿಕ ವಿಧಾನ ಆಗಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ಗ್ರಹ ಉಪಗ್ರಹದ ಮೇಲಿನ ಮಣ್ಣು ಮತ್ತು ಕಲ್ಲು ಮಾದರಿಗಳ ಸಂಗ್ರಹಕ್ಕಾಗಿ ಚೀನಾ ಚಾಂಗ್-ಇ 5 ಉಪಗ್ರಹ ಉಡಾವಣೆ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರ. ಚಂದ್ರನ ಮೇಲಿನ ಮಣ್ಣು ಮತ್ತು ಕಲ್ಲಿನ ಮಾದರಿಗಳು ಸೇರಿದಂತೆ ಚಂದ್ರನ ಮೇಲ್ಭಾಗದಲ್ಲಿ ಲಭ್ಯವಿರುವ ವಸ್ತುಗಳನ್ನು ಸಂಗ್ರಹಿಸಿ ತರುವ ಉದ್ದೇಶದಿಂದ ಚೀನಾ ನವೆಂಬರ್ ಅಂತ್ಯದಲ್ಲಿ ಚಾಂಗ್-ಇ 5 ಉಪಗ್ರಹವನ್ನು ಅಂತರಿಕ್ಷಕ್ಕೆ ಉಡಾಯಿಸಿತ್ತು. ಚಂದ್ರನ ಹುಟ್ಟು ಮತ್ತು ಇದರ ರಚನೆಯ ಕುರಿತು ಅಧ್ಯಯನಕ್ಕಾಗಿ ಚೀನಾ ಚಾಂಗ್-ಇ 5 ಉಪಗ್ರಹ ಉಡಾವಣೆ ಮಾಡಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಯಾವ ದೇಶ ತನ್ನ ಯುರೇನಿಯಂ ಸಂಗ್ರಹಣೆ ಕಾರ್ಯಕ್ರಮವನ್ನು ಮುಂದುವರಿಸುವುದಾಗಿ ಅಮೆರಿಕ ಬೆಂಬಲಿತ ಪಾಶ್ಚಿಮಾತ್ಯ ದೇಶಗಳಿಗೆ ಎಚ್ಚರಿಕೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಇರಾನ್. ಇರಾನ್ ದೇಶ ತನ್ನ ಯುರೇನಿಯಂ ಸಂಗ್ರಹಣೆ ಕಾರ್ಯಕ್ರಮವನ್ನು ಮುಂದುವರಿಸುವುದಾಗಿ ಅಮೆರಿಕ ಬೆಂಬಲಿತ ಪಾಶ್ಚಿಮಾತ್ಯ ದೇಶಗಳಿಗೆ ಎಚ್ಚರಿಕೆ ನೀಡಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಬ್ರಿಡೆಸ್ ವೇಲ್ ಪ್ರಭೇದದ ಅಸ್ಥಿಪಂಜರ ಇತ್ತೀಚೆಗೆ ಎಲ್ಲಿ ಪತ್ತೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಂಕಾಕ್. ಇತ್ತೀಚೆಗೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ನಗರದ ಪಶ್ಚಿಮ ಭಾಗದ ಇನ್ಲ್ಯಾಂಡ್ ಪ್ರದೇಶದಲ್ಲಿ ಜೀವವಿಜ್ಞಾನಿಗಳು 12.5 ಮೀಟರ್ ಉದ್ದದ ಬ್ರಿಡೆಸ್ ವೇಲ್ ಪ್ರಭೇದದ ಅಸ್ಥಿಪಂಜರವನ್ನು ಪತ್ತೆ ಮಾಡಿದರು. ಇಂತಹ ಅಸ್ಥಿಪಂಜರ ಏಷ್ಯಾದಲ್ಲಿ ಪತ್ತೆಯಾಗಿರುವುದು ಇದೇ ಮೊದಲು.
ಇದನ್ನು ಸುಮಾರು 5,000 ವರ್ಷಗಳಷ್ಟು ಹಳೆಯದೆಂದು ಅಂದಾಜಿಸಲಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರೊಫೆಸರ್ ಎಂ.ವಿ. ಪದ್ಮಾ ಶ್ರೀವಾಸ್ತವ ಯಾವ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ವೈದ್ಯಕೀಯ. ಕೇಂದ್ರ ಆರೋಗ್ಯ ಸಚಿವಾಲಯ ಬೆಂಗಳೂರಿನಲ್ಲಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ದಟ್ ಈಸ್ ನಿಮಾನ್ಸ್ ನಿರ್ದೇಶಕರನ್ನಾಗಿ ಪ್ರೊಫೆಸರ್ ಎಂ.ವಿ. ಪದ್ಮಾ ಅವರನ್ನು ನೇಮಕ ಮಾಡಿದೆ. ಇದಕ್ಕೂ ಮುನ್ನ ಅವರು ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ AIIMS ನರವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ಯಾವ 2 ಗ್ರಹಗಳು ಪರಸ್ಪರ ಹತ್ತಿರಕ್ಕೆ ಬಂದಿದ್ದವು? ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಮತ್ತು ಶನಿ. ಡಿಸೆಂಬರ್ 21ರಂದು ಗುರು ಮತ್ತು ಶನಿ ಗ್ರಹಗಳು ಪರಸ್ಪರ ಹತ್ತಿರಕ್ಕೆ ಬಂದಿದ್ದವು. ಎರಡೂ ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತುವಾಗ ಹತ್ತಿರಕ್ಕೆ ಬಂದಿದ್ದವು. ಖಗೋಳ ವಿಜ್ಞಾನದ ಅಪರೂಪದ ಈ ವಿದ್ಯಮಾನಕ್ಕೆ ಖಗೋಳ ವಿಜ್ಞಾನಿಗಳು ಮಹಾ ಸಂಯೋಗ ಎಂದು ಕರೆದಿದ್ದಾರೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ನಿಧನರಾದ ಚಾರ್ಲ್ಸ್ ಇಗರ್ ಏನಾಗಿ ಪರಿಣಿತಿ ಸಾಧಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ ಪೈಲಟ್. ಚಾರ್ಲ್ಸ್ ಇಗರ್ ಅಮೆರಿಕದ ಭೂಸೇನೆಯ ಏರ್ಕ್ರಾಫ್ಟ್ ವಿಭಾಗದಲ್ಲಿ ಪೈಲಟ್ ಆಗಿದ್ದರು. 1947 ಅಕ್ಟೋಬರ್ 14ರಂದು 45,000 ಅಡಿಗಳಷ್ಟು ಎತ್ತರದಲ್ಲಿ ಬೆಲ್ X-1 ವಿಮಾನವನ್ನು ಪ್ರತಿ ಗಂಟೆಗೆ ಮ್ಯಾಕ್ 1 ವೇಗದಲ್ಲಿ ಅಂದರೆ ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ವಿಮಾನ ಹಾರಾಟ ನಡೆಸಿ ದಾಖಲೆ ನಿರ್ಮಿಸಿದ್ದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಮೂಲದ ಡಾಕ್ಟರ್ ವಿವೇಕ್ ಮೂರ್ತಿ ಅವರನ್ನು ಅಮೆರಿಕದ ಹೊಸ ಸರ್ಜನ್ ಜನರಲ್ರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಹುದ್ದೆ ಎಷ್ಟು ಅವಧಿಯದ್ದಾಗಿರುತ್ತದೆ? ಅಂದರೆ ಎಷ್ಟು ವರ್ಷಗಳದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ 4 ವರ್ಷ. ಮಂಡ್ಯ ಜಿಲ್ಲೆಯ ಹಲ್ಲೆಗೆರೆ ಗ್ರಾಮದ ವಿವೇಕ್ ಮೂರ್ತಿ ವೈದ್ಯರಾಗಿ ಅಮೆರಿಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರನ್ನು ಅಮೆರಿಕದ ನೂತನ ಅಧ್ಯಕ್ಷ ಜೋ ಬಿಡೆನ್ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಅತ್ಯುನ್ನತ ಸರ್ಜನ್ ಜನರಲ್ ಆಗಿ ಹುದ್ದೆಗೆ ನೇಮಕ ಮಾಡಿದ್ದಾರೆ. ಈ ಹುದ್ದೆ 4 ವರ್ಷಗಳದ್ದಾಗಿರುತ್ತದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಯಾವ ತರಕಾರಿಯನ್ನು ಬೆಳೆಯುವಲ್ಲಿ ಗಗನಯಾತ್ರಿಗಳು ಯಶಸ್ಸು ಕಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೂಲಂಗಿ ಬೆಳೆಯುವಲ್ಲಿ ನಾಸಾದ ಗಗನಯಾತ್ರಿ ಕೇಟ್ ರುಬಿನ್ಸ್ ಯಶಸ್ವಿಯಾಗಿದ್ದಾರೆ. ಸೂಕ್ಷ್ಮ ಗುರುತ್ವ ಸ್ಥಿತಿಯಲ್ಲಿ ಸಸ್ಯವನ್ನು ಬೆಳೆಸಲು ಸಾಧ್ಯವೇ ಎಂಬುದನ್ನು ಅಧ್ಯಯನ ನಡೆಸುವ ನಿಟ್ಟಿನಲ್ಲಿ ಮೂಲಂಗಿ ಬೆಳೆಯುವ ಪ್ರಯೋಗ ಹಮ್ಮಿಕೊಳ್ಳಲಾಗಿತ್ತು. ಮೂಲಂಗಿ ಸಂಪೂರ್ಣವಾಗಿ ಬೆಳವಣಿಗೆಯಾಗಿರುವ ಚಿತ್ರಣವನ್ನು ನಾಸಾ ಬಿಡುಗಡೆ ಮಾಡಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹ ಸಚಿವಾಲಯ. ಮಾದಕ ವಸ್ತುಗಳ ಸಾಗಣೆ ಮತ್ತು ಇವುಗಳ ಬಳಕೆಯನ್ನು ನಿಗ್ರಹಿಸುವುದಕ್ಕಾಗಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 1986ರಲ್ಲಿ ಇದು ಸ್ಥಾಪನೆಗೊಂಡಿತು. ಇತ್ತೀಚೆಗೆ ಭಾರತ ಮತ್ತು ಮ್ಯಾನ್ಮಾರ್ಗಳ ನಡುವೆ ಕಂಟ್ರೋಲ್ ಕೋಆಪರೇಷನ್ಗಾಗಿನ 5ನೇ ದ್ವಿಪಕ್ಷೀಯ ಸಭೆ ವರ್ಚುವಲ್ ವೇದಿಕೆಯಲ್ಲಿ ನಡೆಯಿತು. ಭಾರತ ನಿಯೋಗದ ಮುಖ್ಯಸ್ಥರಾಗಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದ ಡೈರೆಕ್ಟರ್ ಜನರಲ್ ರಾಕೇಶ್ ಅಸ್ಥಾನಾ ಭಾಗಿಯಾಗಿದ್ದರು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡಾಕ್ಟರ್ ಕ್ಯಾರೋಲಿನಾ ಅರಾವುಜೋ ಯಾವ ಕ್ಷೇತ್ರದಲ್ಲಿನ ಸಾಧಕರು? ಸರಿಯಾದ ಉತ್ತರ ಆಪ್ಷನ್ ಸಿ ಗಣಿತ. ಡಾಕ್ಟರ್ ಕ್ಯಾರೋಲಿನಾ ಅರಾವುಜೋ ಬ್ರೆಜಿಲ್ನ ಗಣಿತಶಾಸ್ತ್ರಜ್ಞೆ. ಆಲ್ಜಿಬ್ರಾ ಜಾಮಿಟ್ರಿ ಕ್ಷೇತ್ರದಲ್ಲಿನ ಮಹತ್ತರ ಕೊಡುಗೆಗಾಗಿ ಇವರನ್ನು ಈ ವರ್ಷದ ರಾಮಾನುಜನ್ ಪ್ರೈಸ್ಗೆ ಆಯ್ಕೆ ಮಾಡಲಾಗಿದೆ. ರಾಮಾನುಜನ್ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯೇತರ ವ್ಯಕ್ತಿ ಅರಾವುಜೋ ಅವರಾಗಿದ್ದಾರೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ಕೆಳಗಿನವುಗಳಲ್ಲಿ ಯಾವ ಕ್ಷಿಪಣಿ ವ್ಯವಸ್ಥೆಯನ್ನು ಹೊರ ದೇಶಗಳಿಗೆ ರಫ್ತು ಮಾಡಲು ಕೇಂದ್ರ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಆಕಾಶ್. ಆಕಾಶ್ ಕ್ಷಿಪಣಿ ವ್ಯವಸ್ಥೆಯ 96% ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದರ ಖರೀದಿಗೆ ಕೆಲವು ದೇಶಗಳು ಪ್ರಸ್ತಾವನೆ ಸಲ್ಲಿಸಿವೆ. ಆಕಾಶ್ ಇದು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ. ಈ ಕ್ಷಿಪಣಿಗಳು 25 ಕಿಲೋಮೀಟರ್ ದೂರದಲ್ಲಿನ ಗುರಿಯನ್ನು ಕರಾರುವಕ್ಕಾಗಿ ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿವೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ನಲ್ಲಿ ಐಐಟಿಯಲ್ಲಿ ಪ್ರಾದೇಶಿಕ ಬಾಹ್ಯಾಕಾಶ ಶೈಕ್ಷಣಿಕ ಕೇಂದ್ರ ಆರಂಭಿಸಲು ಇಸ್ರೋ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಐಐಟಿ ವಾರಣಾಸಿ. ಐಐಟಿ ವಾರಣಾಸಿಯಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪ್ರಾದೇಶಿಕ ಬಾಹ್ಯಾಕಾಶ ಶೈಕ್ಷಣಿಕ ಕೇಂದ್ರ ಆರಂಭಿಸಲಿದೆ.
ಕೇಂದ್ರದಲ್ಲಿ ಅಲ್ಪ ಹಾಗೂ ದೀರ್ಘಕಾಲಿಕ ಬಾಹ್ಯಾಕಾಶ ಯೋಜನೆಗಳಿಗೆ ಅನುಕೂಲವಾಗುವಂತೆ ತಂತ್ರಜ್ಞಾನದ ವ್ಯವಸ್ಥೆಗಳನ್ನು ರೂಪಿಸಲಾಗುವುದು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪಾರ್ಕಿನ್ಸನ್ ಕಾಯಿಲೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಈ ಕಾಯಿಲೆಗೆ ಚಿಕಿತ್ಸೆ ಇಲ್ಲ. 2. ಯಾವುದೇ ಮಹಿಳೆಯರಿಗೆ ಪಾರ್ಕಿನ್ಸನ್ ಕಾಯಿಲೆ ಇರುವುದು ಪತ್ತೆಯಾಗಿಲ್ಲ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ. ಈ ಕಾಯಿಲೆಗೆ ಚಿಕಿತ್ಸೆ ಇಲ್ಲ. ಈ ಹೇಳಿಕೆ ಸರಿ. ಹೇಳಿಕೆ 2 ತಪ್ಪಾಗಿದೆ. ಪುರುಷರು ಮತ್ತು ಮಹಿಳೆಯರಿಗಿಂತ 50% ಹೆಚ್ಚು ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಇಬ್ಬರಲ್ಲೂ ಕೂಡ ಕಾಯಿಲೆ ಬರುತ್ತೆ, ಅದರಲ್ಲಿ 50% ಹೆಚ್ಚು ಪುರುಷರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಅಪೌಷ್ಟಿಕತೆಯ ಪದಗಳು ಸರಿಯಾಗಿ ಹೊಂದಿಕೆಯಾಗುತ್ತದೆ? 1. ಕುಂಠಿತ ಸ್ಟಂಟೆಡ್, ವಯಸ್ಸಿಗೆ ಕಡಿಮೆ ತೂಕ. 2. ವ್ಯರ್ಥ ವೇಸ್ಟೆಡ್, ಎತ್ತರಕ್ಕೆ ಕಡಿಮೆ ತೂಕ. ಈ ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 2 ಮಾತ್ರ. ಆಯ್ಕೆ 1 ತಪ್ಪು. ಸ್ಟಂಟಿಂಗ್ ಅಥವಾ ವಯಸ್ಸಿಗೆ ಕಡಿಮೆ ಎತ್ತರ ದೀರ್ಘಕಾಲದವರೆಗೆ ಸಾಕಷ್ಟು ಪೋಷಕಾಂಶಗಳ ಸೇವನೆಯ ಕೊರತೆ ಮತ್ತು ಆಗಾಗ ಸೋಂಕು ಉಂಟಾಗುತ್ತದೆ. ಹಾಗಾಗಿ ಆಯ್ಕೆ 1 ತಪ್ಪಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.